ಅದು ಹೇಳಿ ಕೇಳಿ ಸರ್ಕಾರಿ ಕಚೇರಿ. ನಿತ್ಯ ನೂರಾರು ಜನ ಬಂದು ಹೋಗ್ತಾರೆ, ಹತ್ತಾರು ಸಿಬ್ಬಂದಿ ಕೆಲಸ ಮಾಡ್ತಾರೆ. ಆದರೆ ಅದೇ ಕಟ್ಟಡ ಯಾವ ಕ್ಷಣದಲ್ಲಿ ಆದರೂ ಕುಸಿದು ಬೀಳುವ ಹಂತದಲ್ಲಿದೆ. ಇಷ್ಟಕ್ಕೂ ಆ ಕಚೇರಿ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಸೀಲಿಂಗ್ನ ಸಿಮೆಂಟ್ ಕುಸಿದು ಬಿದ್ದಿದೆ. ಮೇಲ್ಚಾವಣಿಯ ಕಂಬಿಗಳು ಅಸ್ಥಿ ಪಂಜರದಂತೆ ಕಾಣ್ತಿದೆ. ಆಗ್ಲೋ ಈಗ್ಲೋ ಕುಸಿದು ಬೀಳುವಂತಿರುವ ಪುರಾತನ ಕಟ್ಟಡದಲ್ಲಿ ಜೀವ ಭಯದಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಅಂದಹಾಗೆ ಇದು ಚಿತ್ರದುರ್ಗ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ. ಡಿಡಿಪಿಎ ಕಚೇರಿಯಲ್ಲಿ ಹತ್ತಾರು ಸಿಬ್ಬಂದಿ ಪ್ರತಿನಿತ್ಯ ಜೀವ ಭಯದಲ್ಲಿ ಕೆಲಸ ನಿರ್ವಹಿಸುವಂತಾಗಿದೆ. ನಿತ್ಯ ನೂರಾರು ಜನರು ಬಂದು ಹೋಗ್ತಾರೆ. ಆದ್ರೆ ಪುರಾತನ ಕಾಲದ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. ಆರ್ಸಿಸಿ ಸಿಮೆಂಟ್ ಕುಸಿದು ಬಿದ್ದಿದೆ. ಆರ್ಸಿಸಿ ಎಲ್ಲ ಉದುರುತ್ತಾ ಇದೆ. ಮಳೆ ಬಂದರೆ ಬಿಲ್ಡಿಂಗ್ ಪೂರ್ತಿ ಗೋಡೆಗಳು ಪೂರ್ತಿ ಗ್ರೌಂಡ್ ಆಗಿ ಕರೆಂಟ್ ಹೊಡೆಯುವಂಥ ಸ್ಥಿತಿನಲ್ಲಿ ಇದೆ. ಇಂಥ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಮಳೆ ಬಂದ್ರೆ ಕಟ್ಟಡ ಸೋರುತ್ತೆ. ದಾಖಲಾತಿ ಕಂಪ್ಯೂಟರ್ಗಳನ್ನ ರಕ್ಷಣೆ ಮಾಡೋದೇ ಸವಾಲಾಗಿದೆ ಅಂತಿರೋ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ಸರ್ಕಾರಕ್ಕೆ ಈ ಬಗ್ಗೆ ವರದಿ ನೀಡಿದ್ದೀವಿ, ಹೊಸ ಕಟ್ಟಡ ನಿರ್ಮಾಣಕ್ಕೆ ಮನವಿ ಕೊಟ್ಟಿದ್ದೀವಿ ಅಂತಾರೆ. ಈ ಕಟ್ಟಡ ದುರಸ್ತಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಕಡತಗಳೆಲ್ಲ ಮತ್ತೆ ನೀರಿನಿಂದ ತೊಯ್ದು ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ಆದ್ದರಿಂದ ನಾವು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಾವು ಸರ್ಕಾರದಲ್ಲಿ ಗಮನಕ್ಕೆ ಕ್ರಮ. ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಬೇಕಿದೆ. ಅನಾಹುತ ಸಂಭವಿಸುವುದಕ್ಕೂ ಮುನ್ನ ಕ್ರಮ ಕೈಗೊಳ್ಳಬೇಕಿದೆ. ಬಸವರಾಜ್ ಮುದನೂರ್, TV9 ಚಿತ್ರದುರ್ಗ.